ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ನಮ್ಮ ಹೊನ್ನಾವರದಲ್ಲಿರುವಂತಹ ಮ್ಯಾಂಗ್ರೋವ್ ಟ್ರೀ ಫಾರೆಸ್ಟಲ್ಲಿ. ಇದೊಂದು ಅದ್ಭುತವಾದಂತಹ ಫಾರೆಸ್ಟು. ದೊಡ್ಡದಾದಂತಹ ಮ್ಯಾಂಗ್ರೋವ್ ಅರಣ್ಯದ ಒಳಭಾಗದಲ್ಲಿ ಸುಂದರವಾದಂತಹ ಫ್ಲೈಓವರ್ ಥರ ನಿರ್ಮಾಣ ಮಾಡಿದ್ದಾರೆ. ಅದ್ರ ಮೇಲೆ ನೀವು ವಾಕ್ ಮಾಡಿಕೊಂಡು ಹೋಗ್ಬೋದು. ಇನ್ನೂ ಒಂದು 20 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇದೆ, ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಅದ್ಭುತವಾಗಿದೆ. ದೊಡ್ಡದೊಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸು. ಬನ್ನಿ ಇಲ್ಲಿ ಇನ್ನೇನೇನು ವಿಶೇಷತೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಅಹೆಡ್ ಆ್ಯಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಯು ಟರ್ನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಈ ಅದ್ಭುತವಾದಂತಹ ಮ್ಯಾಂಗ್ರೋವ್ ಕಡ್ಲ ಬೋರ್ಡ್ ವಾಕ್ ಇರೋದು ಹೊನ್ನಾವರದ ಮೇನ್ ಸಿಟಿಯಿಂದ ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. ಹೊನ್ನಾವರ ಬಸ್ ಸ್ಟೇಷನಿಂದ ನೀವು ನೋಡೋದಾದರೆ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಡಿಸ್ಟೆನ್ಸು. ಇನ್ನು ಆ ಕಡೆಯಿಂದ ಬರ್ತೀರಂತಂದರೆ ರೋಡ್ನ ಬಲಭಾಗದಲ್ಲಿ ನಿಮಗೆ ಇಕೋ ಬೀಚ್ ಸಿಗುತ್ತೆ. ಆಮೇಲೆ ಲೆಫ್ಟ್ ಸೈಡಲ್ಲಿ ಈ ಅದ್ಭುತವಾದಂತಹ ಮ್ಯಾಂಗ್ರೋವ್ ಟ್ರೀ ಫಾರೆಸ್ಟ್ ಇರೋದು. ಈ ಮ್ಯಾಂಗ್ರೋವ್ ಟ್ರೀ ಫಾರೆಸ್ಟು ಇದು ಕಾಡು ಕ್ರಿಯೇಟ್ ಆಗಿರೋದು ಶರಾವತಿ ಬ್ಯಾಕ್ ವಾಟರಲ್ಲಿ. ಇದು ಸಮುದ್ರದ ನೀರಲ್ಲ, ಶರಾವತಿ ಬ್ಯಾಕ್ ವಾಟರು. ಶರಾವತಿ ನೀರಿನ ಬ್ಯಾಕ್ ವಾಟರಲ್ಲಿ ಕ್ರಿಯೇಟ್ ಆಗಿರುವಂಥ ಒಂದು ಅದ್ಭುತವಾದಂತಹ ಮ್ಯಾಂಗ್ರೋವ್ ಟ್ರೀ ಫಾರೆಸ್ಟ್ ಇದು. ಆಲ್ಮೋಸ್ಟು ಈ ಬೆಲ್ಟು ಒಂದು 1.5 to 2 ಕಿಲೋಮೀಟ್ರಷ್ಟು ದೂರದ ಲೆಂತ್ ಇರುವಂತಹ ಒಂದು ಅದ್ಭುತವಾದಂತಹ ಪ್ಲೇಸ್ ಇದು. ಇನ್ನು ಈ ಥರ ಅದ್ರ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಅದ್ಭುತವಾದಂಥ ಬ್ರಿಡ್ಜ್ ಕ್ರಿಯೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 1.4 ಕಿಲೋಮೀಟ್ರಷ್ಟು ಡಿಸ್ಟೆನ್ಸಲ್ಲಿ ಈ ಬ್ರಿಡ್ಜನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಈ ಕಾಡಿನ ಮಧ್ಯದಲ್ಲಿ ಫ್ಲೈಓವರ್ ಥರ ನಿರ್ಮಾಣ ಮಾಡಿರೋದು, ಫುಲ್ ಮರದ ಬ್ರಿಡ್ಜನ್ನು ನಿರ್ಮಾಣ ಮಾಡಿರೋದು. ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಆಮೇಲೆ ಎಸ್ಪೆಷಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರು ಈ ಕಡೆ ಜಾಸ್ತಿ ಟ್ರಾವೆಲ್ ಮಾಡ್ತಾರೋ ಅವರು ಫೋಟೋಶೂಟ್ಗಂತ ಬರೋದು ಜಾಸ್ತಿ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇರ್ಬೋದು. ಆಮೇಲೆ ಇಲ್ಲಿ ಬಂದರೆ ಇನ್ನು 1000 to 1500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೀವು ಕಪಲ್ಸ್ ಬಂದರೆ ಇಮಿಡಿಯೇಟಾಗಿ ಫೋಟೋ ಕೂಡ ತೆಗೆದುಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಇನ್ನು ಮ್ಯಾಂಗ್ರೋವ್ ಟ್ರೀ ಬಗ್ಗೆ ಆಬ್ವಿಯಸ್ಲಿ ಹೇಳಲೇಬೇಕು, ಯಾಕಂದರೆ ಮ್ಯಾಂಗ್ರೋವ್ ಟ್ರೀ ಒಂದು ಅದ್ಭುತವಾದಂತಹ ನೈಸರ್ಗಿಕ ಕೋಟೆ ಅಂತ ಕೂಡ ಕರೀತಾರೆ. ನೈಸರ್ಗಿಕ ಕೋಟೆ ಏನಕ್ಕೆ ಅಂತಂದರೆ ಇದು ಹೆಚ್ಚಾಗಿ ಕಂಡುಬರೋದು ಸಮುದ್ರದ ದಡದಲ್ಲಿ ಅಥವಾ ಈ ಥರ ಹಿನ್ನೀರಿನ ಬ್ಯಾಕ್ ವಾಟರ್ನಲ್ಲಿ. ಈ ಟ್ರೀನ ವಿಶೇಷತೆ ಏನಂತಂದರೆ ಇದು ಒಂದಕ್ಕೊಂದು ತಾಕ್ಕೊಂಡು ತುಂಬ ತಿಕ್ಕಾಗಿ ಬೆಳೆಯುತ್ತೆ. ಇನ್ನು ಇದರದ್ದು ಆಲ್ಮೋಸ್ಟ್ ಒಂದು ಚಿಕ್ಕದಾದಂಥ ಬೀನ್ಸ್ ರೀತಿಯಾದಂತಹ ಒಂದು ಬೀಜಗಳಿರ್ತವೆ, ಕಾಯಿ ಅಂತಲೂ ಕೂಡ ಕರಿಬೋದು. ಇದು ಯಾವಾಗ ಮರದಿಂದ ಉದುರಿ ನೀರಿಗೆ ಬೀಳುತ್ತೋ, ಬಿದ್ದ ತಕ್ಷಣ ವಿತಿನ್ 1 or 2 hours ನೀರಿನಲ್ಲಿ ತೇಲ್ಕೊಂಡೋಗಿ ಎಲ್ಲೋ ಒಂದು ಕಡೆ ಸಿಕ್ಕಾಕ್ಕೊಂಡು ಅಲ್ಲೇ ಇಮಿಡಿಯೇಟಾಗಿ ಬೇರೆ ಬೆಳೆಯುತ್ತೆ. ಸೊ ಆಲ್ಮೋಸ್ಟ್ ಒಂದು 2 to 3 hours ಇದು ಒಂದು ಜಾಗದಲ್ಲಿ ಸ್ಟಡಿಯಾಗಿ ನಿಂತುಬಿಟ್ಟು ಅಲ್ಲೇ ಮರವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಪಕ್ಕ ಅಂಟ್ಕೊಂಡು ಮರ ಬೆಳೆಯೋದ್ರಿಂದ ಬೇರು ನೀರಿನ ಆಳಕ್ಕೆ ಹೋಗೋದ್ರಿಂದ ನೀರು ದೊಡ್ಡ ಅಲೆಗಳು ಬಂದರೂ ಕೂಡ ಭೂಮಿಯ ಸವೆತವನ್ನು ತಡೆಯುತ್ತೆ ಇದು. ಅದರಿಂದ ಈ ಮ್ಯಾಂಗ್ರೋವ್ ಟ್ರೀಗಳನ್ನು ನೈಸರ್ಗಿಕ ಕೋಟೆ ಅಂತ ಕೂಡ ಕರೀತಾರೆ. ನೈಸರ್ಗಿಕ ಕೋಟೆ ಅಥವಾ ಕಾವಲು ನದಿ ಅಥವಾ ಸಮುದ್ರದ ಕೊರೆತವನ್ನು ತಡೆಯುವಂತಹ ಕಾಡಂತ ಕೂಡ ಕರೀತಾರೆ. ಎಷ್ಟೋ ಕಡೆ ಸಮುದ್ರದ ಕೊರೆತ ನೀವು ನೋಡಿರ್ಬೋದು. ಸಮುದ್ರ ವರ್ಷದಿಂದ ವರ್ಷಕ್ಕೆ ಭೂಭಾಗವನ್ನು ಕೊರೆದುಕೊಂಡು ಮುಂಭಾಗಕ್ಕೆ ಹೋಗ್ತಾನೆ ಇರುತ್ತೆ. ಬಟ್ ಅದರ ದಡದಲ್ಲಿ ಈ ಥರ ಮ್ಯಾಂಗ್ರೋವ್ ಟ್ರೀ ಇದ್ದರೆ ಆ ಕೊರೆತವನ್ನು ತಪ್ಪೋದಕ್ಕೆ ಒಂದು ಅದ್ಭುತವಾದಂತಹ ಉಪಾಯ ಇದು. ಇನ್ನು ಈ ಪ್ಲೇಸ್ ತುಂಬಾ ಚೆನ್ನಾಗಿದ್ದು ಅಷ್ಟೇ ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ. ಇನ್ನು ಥಿಕ್ ಫಾರೆಸ್ಟ್ ಇರೋದ್ರಿಂದ ಇಲ್ಲಿ ತುಂಬ ಕ್ರ್ಯಾಬ್ಗಳು ಕೂಡ ಸಿಗುತ್ತೆ. ಕನ್ನಡದಲ್ಲಿ ಏಡಿ ಅಂತ ಕರಿತೀವಿ ಇದನ್ನು. ಸೊ ಅದನ್ನು ಹಿಡಿದ್ಬಿಟ್ಟು ಮಾರುವಂಥವರು ಕೂಡ ಇದ್ದಾರೆ ಇಲ್ಲಿ. ಇನ್ನು ಇದಕ್ಕೆ ಟೈಮಿಂಗ್ ಇದೆ. ನೀವು ಒಳಭಾಗದಲ್ಲಿ ಎಂಟರ್ ಆಗ್ತೀರಂತಂದರೆ ಆಲ್ಮೋಸ್ಟ್ ಒಂದು 20 ರೂಪೀಸ್ ಎಂಟ್ರೆನ್ಸ್ ಫೀಸನ್ನು ಕೊಡಬೇಕಾಗತ್ತೆ. ಆಮೇಲೆ ಎಲ್ಲ ಕಡೆ ಬೋರ್ಡ್ ಇದೆ, ಸೊ ಪ್ಲಾಸ್ಟಿಕ್ ಫ್ರೀ ಆಗಿರಿ ಅಂತ. ಸೊ ಯಾವುದೇ ರೀತಿ ಪ್ಲಾಸ್ಟಿಕ್ ವಸ್ತುಗಳನ್ನ ತಂದರೆ ಇಲ್ಲಿ ಎಸೆಯೋ ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಎಂಟ್ರೆನ್ಸ್ ಫೀಸ್ 20 ರೂಪೀಸ್ ಇರುತ್ತೆ. ಆಮೇಲೆ ಇದು ಓಪನ್ ಇರೋದು ಡೇ ಟೈಮಲ್ಲಿ ಮಾತ್ರ. ಈವ್ನಿಂಗ್ ಒಂದು ಮಾರ್ನಿಂಗ್ 8:39ಗೆ ಓಪನ್ ಆದರೆ ಈವ್ನಿಂಗ್ ಒಂದು 6:30ಗೆಲ್ಲ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನು ಲೆಂತ್ ವೈಸ್ ನೋಡೋದಾದರೆ ಈ ಬ್ರಿಡ್ಜು ಆಲ್ಮೋಸ್ಟ್ 1.5 ಕಿಲೋಮೀಟ್ರಷ್ಟು ದೊಡ್ಡದಾಗಿ ಲೆಂತಿಯಾಗಿದೆ ಈ ಬ್ರಿಡ್ಜು. ಯಾಕಂದರೆ ಇದು ಕಾಡಿನ ಒಳಭಾಗದಲ್ಲಿ ಸುತ್ತುವರಿದು ನಡ್ಕೊಂಡು ಹೋಗುವ ಹಾಗೆ ವ್ಯವಸ್ಥೆ ಮಾಡಿರೋದು. ತುಂಬಾ ಅದ್ಭುತವಾಗಿದೆ. ನೋಡೋದಕ್ಕೆ ಒಂದು ತುಂಬಾ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲಿ. ಆಮೇಲೆ ತುಂಬ ಜನ ರೀಲ್ಸ್ ಕ್ರೇಜ್ ಇರೋರು, ಆಮೇಲೆ ಫೋಟೋಶೂಟ್ ಮಾಡೋರು ಇಲ್ಲಿ ವಿಸಿಟ್ ಮಾಡ್ತಾರೆ. ಎಸ್ಪೆಷಲಿ ನೀವು ವೀಕೆಂಡಲ್ಲಿ ಬರ್ತೀರಾ ಅಂತಂದರೆ ಕ್ರೌಡ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಪ್ಲ್ಯಾನ್ ಮಾಡ್ಕೊಂಡು ಬರೋ ಹಾಗಿದ್ರೆ ವೀಕ್ ಡೇಸಲ್ಲಿ ಬಂದರೆ ವಾಸಿ. ಯಾಕಂದರೆ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಫೋಟೋಶೂಟು ಅಥವಾ ವೀಡಿಯೋಸು ರೀಲ್ಸು ಮಾಡೋದಾದರೆ ಪ್ಲೇಸನ್ನು ಎಂಜಾಯ್ ಮಾಡ್ಬೋದು ಜಾಸ್ತಿ. ಹೀಗೆ ಈ ಕಾಡನ್ನು ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಬ್ಯಾಕ್ ವಾಟರಲ್ಲಿ ನಿಮಗೆ ದೋಣಿಯಲ್ಲಿ ಹೋಗುವ ಒಂದು ವ್ಯವಸ್ಥೆ ಕೂಡ ಇದೆ.
ಬೋಟಿಂಗ್ ಅಂತ ಚಿಕ್ಕ ಚಿಕ್ಕದಾದಂಥ ಬೋಟು ಅಥವಾ ದೋಣಿಗಳನ್ನು ಕೊಡ್ತಾರೆ. ಸೊ ಅದರಲ್ಲಿ ನೀವು 4ರಿಂದ 5 ಜನ ನೀರಿನ ಒಳಭಾಗದಲ್ಲಿ ಕೂಡ ಹೋಗ್ಬೋದು. ಅದು ಕೂಡ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್. ದೋಣಿ ಅಥವಾ ಬೋಟ್ನ ನೀವು ತಗೊತೀರ ಅಂತ ಅಂದರೆ ಅದಕ್ಕೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಯಾರ್ಯಾರು ಎಸ್ಪೆಷಲಿ ಉತ್ತರ ಕನ್ನಡ ಭಾಗಕ್ಕೆ ಬರ್ತಿರೋ, ಇಲ್ಲಿ ಕುಮಟಾ ಹೊನ್ನಾವರ ಪ್ಲೇಸ್ಗೆ ಬರ್ತಿರೋ, ಸೊ ಮ್ಯಾಂಗ್ರೋವ್ ಟ್ರೀ ಫಾರೆಸ್ಟ್ ಒಂದು ಅದ್ಭುತವಾದಂಥ ಪ್ಲೇಸು, ಮಸ್ಟ್ ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸು. ಇದು ಇಕೋ ಬೀಚ್ ನೆಕ್ಸ್ಟ್ ಇರೋದ್ರಿಂದ ಗೋಕರ್ಣ, ಮುರುಡೇಶ್ವರ, ಮಿರ್ಜಾನ್ ಪೋರ್ಟು ಇವುಗಳನ್ನೆಲ್ಲ ಒಂದೇ ದಿನದಲ್ಲಿ ನೀವು ಕವರ್ ಮಾಡ್ಬೋದು. ಇಲ್ಲಿಂದ ಮುರುಡೇಶ್ವರ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರು, ಇನ್ನು ಮಿರ್ಜಾನ್ ಪೋರ್ಟು ಆಲ್ಮೋಸ್ಟ್ ಒಂದು 15 to 20 ಕಿಲೋಮೀಟ್ರ್ ಆಗುತ್ತೆ. ಮ್ಯಾಂಗ್ರೋವ್ ಟ್ರೀ ಅಂತೂ ಇಕೋ ಬೀಚ್ ಇರೋದು ವೆರಿ ನೆಕ್ಸ್ಟ್. ರೋಡನ್ನು ಕ್ರಾಸ್ ಮಾಡಿ ಆ ಕಡೆ ಬಲಭಾಗಕ್ಕೆ ಹೋದರೆ ಅಲ್ಲಿ ನೀವು ಇಕೋ ಬೀಚನ್ನು ನೋಡ್ತೀರಾ. ಹೀಗೆ ಇವೆಲ್ಲ ಪ್ಲೇಸ್ಗಳು ಒಂದೇ ಕಡೆ ಗ್ಯಾದರ್ ಆಗಿರುವಂಥ ಒಂದು ಅದ್ಭುತವಾದಂತಹ ಕರಾವಳಿಯ ಸರ್ಕಲ್ ಇದು. ಇನ್ನು ಈ ಅದ್ಭುತವಾದಂಥ ಮ್ಯಾಂಗ್ರೋವ್ ಟ್ರೀ ಬಗ್ಗೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಕೂಡ ನಾವು ಸ್ಟಡಿ ಮಾಡಿರ್ತೀವಿ ಸ್ಕೂಲ್ ಡೇಸಲ್ಲಿ. ಸೊ ಆದ್ದರಿಂದ ಎಸ್ಪೆಷಲಿ ನಿಮ್ಮ ಕಿಡ್ಸ್ನ ಒಂದ್ಸರಿ ಆದರೂ ಇಲ್ಲಿಗೆ ಕರ್ಕೊಂಬನ್ನಿ. ಯಾಕಂದರೆ ಪಠ್ಯ ಪುಸ್ತಕಗಳಲ್ಲಿ ನಾವು ಸ್ಕೂಲಲ್ಲಿ ಓದಿರ್ತೀವಿ ಇದ್ರ ಬಗ್ಗೆ, ಬಟ್ ಅದನ್ನು ನಿಜವಾಗಿ ನೋಡುವಂಥ ಎಕ್ಸ್ಪೀರಿಯನ್ಸು ನಾವು ಯಾವಾಗ ಈ ಪ್ಲೇಸ್ಗೆ ಬರ್ತೀವೋ ಆವಾಗ ಆಗುತ್ತೆ. ಇನ್ನು ನೀರಲ್ಲಿ ತುಂಬ ಚೆನ್ನಾಗಿರೋ ಕ್ರ್ಯಾಬ್ಗಳು ಸಿಗೋದ್ರಿಂದ ಕೆಲವಷ್ಟು ಜನ ಇಲ್ಲಿ ದೋಣಿ ಬಲೆಗಳನ್ನು ಹಾಕಿ ಮೀನುಗಳನ್ನು ಹಿಡಿತಾರೆ, ಪ್ಲಸ್ ಕ್ರ್ಯಾಬ್ಗಳನ್ನು ಕೂಡ ಹಿಡಿತಾರೆ. ಇದೊಂದು ಕೂಡ ಆದಾಯ ಥರ ಅವರು ಕನ್ಸಿಡರ್ ಮಾಡ್ತಾರೆ. ಇನ್ನು ಅಲ್ಲಿಂದ ಸ್ವಲ್ಪ ಮುಂದುವರೆದ್ರೆ ಇನ್ನೊಂದು ಪುಟ್ಟದಾದಂತಹ ಚಿಕ್ಕ ಐಲ್ಯಾಂಡ್ ಥರ ನಿರ್ಮಾಣ ಮಾಡಿದ್ದಾರೆ. ಇದು ಕೂಡ ತುಂಬಾ ಅದ್ಭುತವಾಗಿದೆ. ಇಲ್ಲಿ ನೀವು ಮ್ಯಾಂಗ್ರೋವ್ ಟ್ರೀನ ಬೇರುಗಳನ್ನು ನೋಡ್ಬೋದು, ಎಷ್ಟೊಂದು ತಿಕ್ಕಾಗಿ ಬೆಳೆದಿರುತ್ತೆ ಅಂತ. ಅಂದರೆ ಇದರ ಅದ್ಭುತ ಏನಂದರೆ ಪೂರ್ತಿಯಾಗಿ ಬೇರುಗಳು ನೀರಿನ ಒಳಭಾಗದಲ್ಲಿ ಮಾತ್ರನೇ ಕಾಣಕ್ಕೆ ಸಿಗುತ್ತೆ. ಮರದ ಕಾಂಡ ಭಾಗ ಏನಿದೆಯಲ್ಲ ಅದು ನೀರಿನ ಮೇಲ್ಭಾಗದಲ್ಲಿರುತ್ತೆ. ಬೇರುಗಳು ಪೂರ್ತಿ ಮಣ್ಣಿನ ಸಪೋರ್ಟ್ ಇಲ್ಲದೇ ನೀರಿನ ಒಳಭಾಗದಲ್ಲಿ ಇಳಿದು ಕೆಳಗಡೆ ಇರುವ ಕೆಸರಿನಲ್ಲಿ ಹೋಗಿದ್ದು ಸ್ಟ್ರಾಂಗ್ ಆಗಿ ನಿಲ್ತವೆ. ಇನ್ನು ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಕಾರಣ ಅಕ್ಕಪಕ್ಕದಲ್ಲಿ ಒಂದಕ್ಕೊಂದು ತಿಕ್ಕಾಗಿ ಬೆಳೆದಿರೋದ್ರಿಂದ ಸೊ ಅಷ್ಟು ಬೇಗ ಮುರಿದು ಹೋಗುವುದು ಮತ್ತು ಗಿಡ ಬಿದ್ದು ಅಥವಾ ನೀರಲ್ಲಿ ತೇಲೋಗುವಂತಹ ಅಪಾಯ ಕೂಡ ಇರಲ್ಲ. ಬೇರುಗಳನ್ನು ನೋಡ್ಬೋದು ಯಾವ ರೀತಿ ಜಿಗ್ಜಾಗ್ ಆಗಿ ಸ್ಟ್ರಾಂಗ್ ಆಗಿ ಬೆಳೆದಿದೆ ಅಂತ. ಇನ್ನು ಈ ಪರ್ಟಿಕ್ಯುಲರ್ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಸಪ್ರೇಟಾಗಿ ಚಿಕ್ಕದಾಗಿ ಮಾಡಿರುವಂಥ ಒಂದು ರೌಂಡ್ ಸರ್ಕಲ್ ಥರ ಇರುವಂತಹ ಒಂದು ಐಲ್ಯಾಂಡ್ ರೀತಿಯಲ್ಲಿರುವಂತಹ ಬ್ರಿಡ್ಜ್ ಇದು. ಫಸ್ಟ್ ಎಂಟ್ರೆನ್ಸಲ್ಲಿ ಸಿಗೋದು ಲೆಂತಿ ಆಗಿರೋದು, ಆಲ್ಮೋಸ್ಟ್ 1.4 ಕಿಲೋಮೀಟರ್ ಅಷ್ಟು ಲೆಂತ್ ಇರುವಂಥ ಬ್ರಿಡ್ಜ್ ಅದು. ಅದರ ನಂತರ ಮುಂದೆ ಬಂದರೆ ಈ ಥರ ಚಿಕ್ಕದೊಂದು ಐಲ್ಯಾಂಡ್ ಥರ ಇದೆ, ಅದರ ಒಳಭಾಗದಲ್ಲಿ ಇರುವಂಥ ಪ್ಲೇಸ್ ಇದು. ತುಂಬಾ ಅದ್ಭುತವಾಗಿದೆ. ಆಮೇಲೆ ಇಲ್ಲಿ ಯಾರೇ ಬಂದ್ರೂ ಸ್ವಲ್ಪ ಪ್ಲಾಸ್ಟಿಕ್ನ ಯೂಸೇಜನ್ನು ಕಡಿಮೆ ಮಾಡಿ, ಯಾಕಂದರೆ ನೀರಿಗೆ ಎಸೆಯೋದ್ರಿಂದ ಮಾಲಿನ್ಯತೆ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಕಡೆ ಬೋರ್ಡ್ ಕೂಡ ಇದೆ. ಸೊ ಆದಷ್ಟು ಮಾಲಿನ್ಯ ರಹಿತವಾಗಿರೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಇನ್ನು ನ್ಯೂ ಮ್ಯಾರಿಡ್ ಕಪಲ್ಸು ಫೋಟೋಶೂಟ್ಗಂತ ಬರ್ತೀರಂತಂದರೆ ಇದೊಂದು ಅದ್ಭುತವಾದಂತಹ ಪ್ಲೇಸು. ಇಲ್ಲೇ ಕೂಡ ಇಮಿಡಿಯೇಟಾಗಿ 1000 ಅಥವಾ 1500 ರೂಪೀಸ್ ಪೇ ಮಾಡಿದ್ರೆ ಇಮಿಡಿಯೇಟಾಗಿ ಫೋಟೋ ಶೂಟ್ ಮಾಡಿ ಫೋಟೋನ ನಿಮ್ಗೆ ಕೊಡ್ತಾರೆ. ಆಮೇಲೆ ನೇಚರ್ ನಡುವೆ ಇರೋದ್ರಿಂದ ಇದೊಂದು ತುಂಬ ಕಾಮ್ ಆಗಿರೋ ಪ್ಲೇಸು. ಆಮೇಲೆ ಈ ನೇಚರ್ನ ನೀವು ತುಂಬ ಈಸಿಯಾಗಿ ಎಂಜಾಯ್ ಮಾಡ್ಬೋದು. ಯೂಶ್ವಲಿ ಈ ಥರ ಪ್ಲೇಸಸ್ಸು ನಿಮಗೆ ಕೇರಳದಲ್ಲಿ ನೋಡೋಕ್ಕೆ ಜಾಸ್ತಿ ಸಿಗುತ್ತೆ. ಸೊ ಆದರೆ ಇದು ಕರ್ನಾಟಕದಲ್ಲಿರುವ ಇನ್ನೊಂದು ಅದ್ಭುತವಾದಂತಹ ಹಿಡನ್ ಜೆಮ್ ಇದು. ಇದೇ ಮುಂದುವರಿದ ಕರಾವಳಿಯ ಭಾಗ ಮುಂದೆ ಕೇರಳವನ್ನು ಕೂಡ ಸೇರುತ್ತೆ. ಆದರೆ ಇದು ಸ್ಟಾರ್ಟಿಂಗ್ ಪಾಯಿಂಟು ಅರೇಬಿಯನ್ ಸಮುದ್ರ ಬೇಯಲ್ಲಿರುವಂಥ ಒಂದು ಅದ್ಭುತವಾದಂತಹ ಪ್ಲೇಸ್ ಇದು.
ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಷನ್. ಆಮೇಲೆ ಯಾರು ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು, ಎಸ್ಪೆಷಲಿ ಉತ್ತರ ಕನ್ನಡ ಭಾಗಕ್ಕೆ ಬರ್ತಾರೆ, ಅಲ್ಲಿರೋ ಪ್ರಮುಖ ಪ್ಲೇಸ್ಗಳಾದಂಥ ಮುರುಡೇಶ್ವರ, ಹೊನ್ನಾವರ, ಗೋಕರ್ಣ, ಈ ಅದ್ಭುತವಾದಂಥ ಬೀಚ್ಗಳನ್ನ ವಿಸಿಟ್ ಮಾಡಬೇಕಂತಿರ್ತಾರೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಲಿ ಇನ್ನೂ ಹಲವಾರು ಉತ್ತರ ಕನ್ನಡದ ಪ್ರಮುಖ ಪ್ಲೇಸ್ಗಳನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಗೋಕರ್ಣ, ಇಡಗುಂಜಿ, ಮುರುಡೇಶ್ವರ, ಮಿರ್ಜಾನ್ ಪೋರ್ಟ್ ಇವೆಲ್ಲನೂ ಕವರ್ ಮಾಡಿದ್ದೀನಿ. ಸೊ ಅವುಗಳಲ್ಲಿ ಅವೆಲ್ಲ ಪ್ಲೇಸ್ಗಳ ಮಾಹಿತಿ ಅವರಿಗೆ ಲಭ್ಯವಾದರೆ ವಿಸಿಟ್ ಮಾಡೋರಿಗೆ ಈಸಿ ಆಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.